ಸ್ನೇಹಿತರೆ ನಮಸ್ಕಾರ. ಇವತ್ತು ಒಂದು ಹಳ್ಳಿ ಶೈಲಿಯಲ್ಲಿ ತಲೆ ಮಾಂಸದ ಕರಿಯನ್ನು ಯಾವ ರೀತಿ ಮಾಡೋದು ಅಂತಂದೇಳಿ ಸರಿತಾ ಅಡುಗೆ ಮನೆಯಲ್ಲಿ ನೋಡೋಣ. ಇದಕ್ಕೆ ಏನೆಲ್ಲ ಐಟಮ್ಸ್ ಬೇಕು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಒಂದೆರಡು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ. ಇದನ್ನು ಹಾಕ್ಬಿಟ್ಟು ಸ್ವಲ್ಪ 2 ಸ್ಪೂನು ಎಣ್ಣೆ ಹಾಕಿ ಅದರಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದರ ಜೊತೆಯಲ್ಲಿ ಹಸಿ ಕಾಯನ್ನು ಸ್ವಲ್ಪ ಹಾಕ್ಕೊಂಡಿದ್ದೀವಿ. ಯಾಕಂತಂದರೆ ಕಾಯಿ ಹಾಕಿದ್ರೆ ತುಂಬಾ ಸಾಂಬಾರು ಮಂದ ಬರುತ್ತೆ ಮತ್ತು ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ಅದರ ಜೊತೆ ನೀವು ಬೇಕಂದರೆ ಖಾರದ ಪುಡಿ ಆದರೂ ಹಾಕ್ಕೊಳ್ಬೋದು ಅಥವಾ ಮೆಣಸಿಕಾಯಿ ಆದರೂ ಹಾಕ್ಕೊಳ್ಬೋದು. ಜೊತೆಯಲ್ಲಿ ಸ್ವಲ್ಪ ಚಕ್ಕೆ, ಸ್ವಲ್ಪ ಲವಂಗ ಮತ್ತು 1-2 ಕಾಳು ಮೆಣಸು, ಮತ್ತು ಅದಕ್ಕೆ ಆಲ್ಟರ್ನೇಟ್ ಆಗಿ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ, ಬದಲಿಗೆ ಧನಿಯನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಮೆಣಸಿಕಾಯಿ ಜೊತೆಯಲ್ಲೇ ಸ್ವಲ್ಪ ಪುದೀನ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಕೆಂಪಾಳ ಅದನ್ನು ಚೆನ್ನಾಗಿ ಕೆಂಪು ಕಲರ್ ಬರೋ ಥರ ನಾವು ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಮತ್ತು ಅದನ್ನು ಯಾಕಂತಂದರೆ ಸಾಂಬಾರು ಮಸಾಲೆ ಮೇಲೇ ಡಿಪೆಂಡ್ ಆಗೋದು. ಅದಕ್ಕಾಗಿಯೇ ಮೊದಲಿಗೆ ಮಸಾಲೆ ಯಾವ ರೀತಿ ನಾವು ತಯಾರು ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇರೋದು. ನೀವು ಈ ಮಸಾಲೆನ ಯಾವ ರೀತಿ ಮಾಡ್ಕೊಳ್ತೀರಾ ಅದರ ಮೇಲೆ ಸಾಂಬಾರಾಗ್ಬೋದು, ರೆಸಿಪಿ ಆಗ್ಬೋದು, ಫ್ರೈ ಆಗ್ಬೋದು, ಈ ಮಸಾಲೆ ಮೇಲೇ ಡಿಪೆಂಡ್ ಆಗಿರುತ್ತೆ. ಯಾಕಂತಂದರೆ ಈ ಮಸಾಲೆ ನೋಡ್ತಾ ಇದ್ರೇ ನಮಗೆ ಬಾಯಲ್ಲಿ ನೀರು ಬರೋ ಥರ ಇರುತ್ತೆ. ಈ ಮಸಾಲೆ ಎಲ್ಲನೂ ಹುರಿದಿಟ್ಕೊಂಡಿರೋದೆಲ್ಲನೂ ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಇವಾಗ ಸುಮಾರು 1 kgಯಷ್ಟು ತಲೆ ಮಾಂಸವನ್ನು ನಾನು ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ತೊಳೆದಿಟ್ಕೊಂಡು ಇವಾಗ ಕುಕ್ಕರಿಗೆ ಎಣ್ಣೆ ಹಾಕಿ ಅದನ್ನು ಸ್ವಲ್ಪ ಬಾಯ್ಲ್ ಮಾಡ್ತಾಯಿದ್ದೀನಿ. ಅದರಲ್ಲಿ 1 ಈರುಳ್ಳಿ ಮತ್ತು ಸ್ವಲ್ಪ ಕರಿಬೇವು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ, ಕೆಂಪಾಳ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಸ್ವಲ್ಪ ಕೆಂಪಗೆ ಆಗಬೇಕು ಈರುಳ್ಳಿ, ಅವಾಗೇ ಅದು ಟೇಸ್ಟ್ ಇರೋದು. ಜೊತೆಗೆ ಒಂದು ಟೊಮೊಟೊ ಕೂಡ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಮಸಾಲೆ ಜೊತೆಯಲ್ಲಿ ಒಂದು ಹಾಕ್ಕೊಂಡಿದ್ದೆ, ಇಲ್ಲೂ ಕೂಡ ಯಾಕಂದರೆ ಜಾಸ್ತಿ ಹಾಕಿದಷ್ಟು ಹುಳಿ ಜಾಸ್ತಿ ಬರುತ್ತೆ. ಅದರಿಂದ ಅಲ್ಲೊಂದು ಚಿಕ್ಕದು, ಇಲ್ಲೊಂದು ಚಿಕ್ಕದು ಹಾಕ್ಕೊಂಡು ಮಸಾಲೆ ಜೊತೆ ಚಿಕ್ಕದೊಂದು, ಮತ್ತು ಇಲ್ಲಿ ಮಾಂಸದ ಜೊತೆ ಒಗ್ಗರಣೆಗೆ ಒಂದು ಚಿಕ್ಕದು, ನಮ್ಮ ಟೇಸ್ಟಿಗೆ ತಕ್ಕಂತೆ ಉಪ್ಪು. ಇವಾಗ ತೊಳೆದಿಟ್ಕೊಂಡಿದ್ವಲ್ಲ kg ತಲೆ ಮಾಂಸನ ಅದು ಹಾಕಿ ಎಣ್ಣೆ ಒಗ್ಗರಣೆ ಚೆನ್ನಾಗಿ ಕಾದಿದೆ. ಅದರಲ್ಲಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಯಾಕಂದರೆ ನಾವೆಷ್ಟು ಫ್ರೈ ಮಾಡ್ತೀವಿ ಮಾಂಸ ವಿಡಿವಿಡಿಯಾಗಿ ಅದು ಉಂಡುಂಡೆಯಾಗಿ ಸರಿ ಹೋಗುತ್ತೆ. ಉಪ್ಪು ಮೊದಲು ಒಗ್ಗರಣೆಯಲ್ಲೂ ಹಾಕ್ಕೊಂಡಿದ್ವಿ, ಇವಾಗ ಎಷ್ಟು ಬೇಕೋ ಅಷ್ಟು, ಆಮೇಲೆ ಲಾಸ್ಟಲ್ಲಿ ರುಚಿ ನೋಡಿಕೊಂಡು ಆಮೇಲೆ ಬೇಕಾದರೂ ಕೂಡ ನಾವು ಹಾಕ್ಕೊಳ್ಬೋದು. ನೋಡಿ ಫ್ರೆಂಡ್ಸ್, ಇವಾಗ ಸ್ವಲ್ಪ ಅರಿಶಿಣ, ಸ್ವಲ್ಪ ಮಿರ್ಚಿ ಪೌಡ್ರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಕ್ವಾಂಟಿಟಿ ಎಷ್ಟಿರುತ್ತೆ ಅದಕ್ಕೆ ತಕ್ಕಾಗೇ ನೀವು ಮಸಾಲೆ ಹಾಕ್ಬೋದು ಅಥವಾ ಖಾರ ಹಾಕ್ಬೋದು, ನೋಡಿಕೊಂಡು ಹಾಕ್ಕೊಳ್ಳಿ. ನಾನು ಯಾಕಂದರೆ 1 kgವಷ್ಟು ಇದೆ ಮಾಂಸ, ಅದನ್ನು ನಾನು ಕುಕ್ಕರಲ್ಲಿ ಇಟ್ಕೊಂಡಿದ್ದೀನಿ. ನಿಮಗೆ ಕುಕ್ಕರಲ್ಲಿ ಬೇಕಾದರೂ ಇಟ್ಕೊಡ್ಬೋದು ಅಥವಾ ನೀವು ಯಾವುದಾದ್ರೂ ಚೆನ್ನಾಗಿರೋ ಪಾತ್ರೆಯಲ್ಲಾದರೂ ಕೂಡ ನೀವು ಇದು ಮಾಡ್ಕೊಳ್ಬೋದು. ನೋಡಿ ಮಾಂಸ ಎಷ್ಟು ವಿಡಿವಿಡಿಯಾಗಿ ಒಂದೊಂದು ಪೀಸು ಒಂದಕ್ಕೊಂದು ಹೊಂದ್ಕೊಳ್ತಾ ಇಲ್ಲ, ಆ ಥರ ಹುಂಡೆಯಾಗಿ ಪೀಸು ಸಪ್ರೇಟ್ ಆಗಿದೆ. ನೋಡಿ ಕಲರೇ ಚೇಂಜ್ ಆಯಿತು, ನೋಡಲಿಕ್ಕೆ ಆ ಥರ ಇದೆ, ಬಾಯಲ್ಲೆಲ್ಲನೂ ನೀರು ಊರೋ ಥರ ಹಾಕ್ತಾ ಇದೆ. ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ನಾವು ನೀರನ್ನು ಹಾಕಬಾರ್ದು, ಯಾಕಂದರೆ ಅದರಲ್ಲೇ ಎಷ್ಟು ನೀರು ಬಿಟ್ಕೊಳ್ಳುತ್ತೆ ನೋಡಿಕೊಂಡು ಲಾಸ್ಟಲ್ಲಿ ಇದು ಮಾಡ್ಕೊಳ್ಬೇಕು. ಇವಾಗ ಮಿಕ್ಸಿಗೆ ಹಾಕಿಟ್ಕೊಂಡಿದ್ನಲ್ಲ ಆ ಮಸಾಲೆಯನ್ನು ಹಾಕ್ಬಿಟ್ಟು ನಾನು ಚೆನ್ನಾಗಿ ಮಿಕ್ಸ್ ಹೊಡಿತಾ ಇದ್ದೀನಿ.
ಈ ತಲೆ ಮಾಂಸ ಆಗ್ಬೋದು, ಬೋಟಿ ಆಗ್ಬೋದು, ಮಸಾಲೆ ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ಚೆನ್ನಾಗಿರುತ್ತೆ. ಯಾಕಂದರೆ ಇಲ್ಲ ನೀವು ಮಸಾಲೆ ಕಡಿಮೆ ಮಾಡಿಬಿಟ್ರಿ ಅಂತಂದರೆ ಅವೆರಡು ಟೇಸ್ಟೇ ಹೋಗ್ಬಿಡುತ್ತೆ. ಯಾಕಂದರೆ ಬೋಟಿ ಕೂಡ ಅದು ಸ್ಮೆಲ್ ಬರೋದಕ್ಕೆ ಇದಾಗುತ್ತೆ. ಈ ತಲೆ ಮಾಂಸ ಕೂಡ ನೀವು ಮಸಾಲೆಯನ್ನು ಚೆನ್ನಾಗಿ ಅರ್ದಿಟ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ನೋಡಿ. ಇವಾಗ ಮಸಾಲೆ, ಯಾಕಂದರೆ ಜಾಸ್ತಿ ನೀರು ಹಾಕಬಾರ್ದು, ಅಲ್ಲಿ ಎಷ್ಟಿದೆ ಅಷ್ಟು ಮಾತ್ರನೇ ನೀರು, ಅದರಲ್ಲಿ ಬಂದಿರೋ ನೀರೇನೇನೆ, ನಾನೊಂದು ಸ್ವಲ್ಪನೂ ನೀರು ಹಾಕಿಲ್ಲ. ಅದರಲ್ಲಿ ಏನು ನೀರು ಬಂದಿದೆ ಅದನ್ನು ಮಾತ್ರನೇ ನಾನು ಇದು ಮಾಡ್ಕೊಂಡಿದ್ದೀನಿ, ನೀರನ್ನು ಯೂಸ್ ಮಾಡೇ ಇಲ್ಲ ನಾನು. ತಲೆ ಮಾಂಸ ಆಗ್ಬೋದು, ಬೋಟಿ ಆಗ್ಬೋದು, ನೀವು ಎಷ್ಟು ಗಟ್ಟಿಗಿರುತ್ತೋ ಅಷ್ಟು ಚೆನ್ನಾಗಿರುತ್ತೆ. ನೀವು ಜಾಸ್ತಿ ನೀರು ಹಾಕ್ಲಿಕ್ಕೆ ಹೋಗ್ಬೇಡಿ, ತಕ್ಕಾಗೇನೇನೆ. ಯಾಕಂದರೆ ಗಟ್ಟಿ ಫ್ರೈ ಥರನೇ ಇರಬೇಕು, ಅದು ಸಾಂಬಾರು ಥರ ಇರಬಾರ್ದು. ಜಾಸ್ತಿ ಸಾಂಬಾರು ಥರ ಇದ್ದರೆ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ನಾನು ಕುಕ್ಕರ್ಗೆ ಹಾಕಿ ಇಟ್ಕೊಂಡಿದ್ದೆ ನೋಡಿ. ಇವಾಗ 3 ವಿಸಿಲ್ ಬಂದಾದಮೇಲೆ ರೆಡಿ ಆಗಿದೆ ನೋಡಿ. ಕಲ್ಲರ್ ನೋಡಿ, ಮುದ್ದೆ ಜೊತೆ ಸೂಪರಾಗಿದೆ. ಬನ್ನಿ ನೀವು ಟೇಸ್ಟ್ ನೋಡೋಣ.